ಏನು ಚಲೋ ಕೈ ಅದಾವಂತ ತಿಳ್ಕೊಂಡು ಊರಾಗ ಮಂದಿಗೆ ಹೊಡ್ಕೊಂತ ಅಡ್ಡಾಡಬೇಡ. ನಾ ಭಾಳ ಶಕ್ತಿವಂತದೀನಿ, ಪೈಲ್ವಾನ್ ಅದೀನಿ, ನಾವು 8 ಮಂದಿ ಅಣ್ಣತಮ್ಮಗಳು ಕೂಡಿದ ಮನೆ ನಮಗ್ಯಾರು ಈ ಊರಾಗ ಸಮ ಅಂತ ಊರನ್ನ ಮಂದಿಗೆ ಹೊಡ್ಕೊಂತ ಅಡ್ಡಾಡಬೇಡ ಅಂತ. ದೇವ್ರೇನು 2 ಕೈ ಕೊಟ್ಟಾನಲ್ಲ, ನೀವು ನೋಡಿ ಭಾಳ ಶಕ್ತಿವಂತದಾನಂದ್ರೆ 8 ಮಂದಿಗೆ ಹೊಡಿಬೋದು ನೀನಷ್ಟು. ಭಾಳ ದೇವ್ರು ನಿನ್ನ ರಟ್ಟಿಯೊಳಗೆ ಶಕ್ತಿ ಕೊಟ್ಟಾನಂದ್ರೆ 8 ಮಂದಿಗೆ ಹೊಡೆದು ಮುಟ್ಟಬಹುದು. ಆದರೆ ಈ ತೋಳುಗಳ ಸಾಮರ್ಥ್ಯ ಇಷ್ಟೇ ಅಲ್ಲ. ನೀನು ಭಾಳ ಶಕ್ತಿವಂತದಿ ಅಂತ ತಿಳ್ಕೊಂಡು ಹೊಡೆದ್ರೆ 8 ಮಂದಿಗೆ ಮುಟ್ಕೊಂತಿ, ವೇದಿಕೆ ಮೇಲೆ ಬಂದು ಸುಮ್ಮನೆ ಕೈ ಮುಗಿದ್ರೆ 8,000 ಮಂದಿಗೆ ಮುಟ್ತೀಯಲ್ಲ. ಸಾಮರ್ಥ್ಯ ಎಷ್ಟು ದೊಡ್ಡದಿದೆ. ದೇವರ ಕೈ ಕೊಟ್ಟಾನಲ್ಲ, ಇದನ್ನು ಬಳಸಬೇಕಲ್ಲ ಮನುಷ್ಯ. ಏನು ಬುದ್ಧಿ ಕೊಟ್ಟಾನ ಇದನ್ನು ಕೆಟ್ಟದಕ್ಕೆ ಬಳಸಬಾರದು. ಸುಮ್ಮನೆ ಕೈಗಳನ್ನು ಬಳಸಿ ಬೇಲೂರು ಹಳೆಬೀಡುಗಳನ್ನು ನಿರ್ಮಾಣ ಮಾಡಲಿಲ್ಲೇನು? ಒಬ್ಬ ಕಲ್ಲು ಕೆತ್ತವ ಹಂಪಿ ನಿರ್ಮಾಣ ಮಾಡಿದ. ಏನು ಅವನಿಗೇನು ಬೇರೆ ಕೈ ಕೊಟ್ಟಿದ್ದು ನನ್ನ ದೇವರು? ಕೈ ಕೊಟ್ಟಾನಷ್ಟೆ. ಒಬ್ಬ ರೈತ ಸುಮ್ಮನೆ ಕೈ ಒಬ್ಬ ಅನ್ನ ಕಸ್ಕೊಂಡಾನ, ಇನ್ನೊಬ್ಬರ ತಾಟಿನೊಳಗೆ ಹಾಕಿದ ಅನ್ನ ಕಸ್ಕೊಳ್ಳೋಕ್ಕೂ ಕೈ ಬಳಸ್ಯಾನ. ಒಬ್ಬ ರೈತ ಅನ್ನ ಇಲ್ಲದ ತಟ್ಟೆಗಳಲ್ಲಿ ತಾನು ಬಿಸಿಲೊಳಗೆ ನಿಂತು ಅನ್ನವಿಲ್ಲದ ತಟ್ಟೆಗಳನ್ನು ತುಂಬ್ಯಾನ. ಅವನು ಧರ್ಮ ಅಲ್ಲೇನದು? ಬಳಸುವ ರೀತಿ ಅಷ್ಟೇ ಇದು. ಇದೇ ಬುದ್ಧಿಯನ್ನು ಬಳಸಿ ಒಬ್ಬ ಕಾಳಿದಾಸ ನಿರ್ಮಾಣ ಆದ, ಒಬ್ಬ ಐನ್ಸ್ಟೀನ್ ನಿರ್ಮಾಣ ಆದ, ಒಬ್ಬ ವಿಶ್ವೇಶ್ವರಯ್ಯ ನಿರ್ಮಾಣ ಆದ. ಇದೇ ಬುದ್ಧಿ ಬಳಸಲಿಲ್ಲೇನವರು? ಇವತ್ತು ನೀವು ಮಂಡ್ಯ ಮೈಸೂರು ಕಡೆ ಹೋದ್ರೆ ಅಲ್ಲಿ ಹಸಿರ, ಅಲ್ಲಿ ತೆಂಗ, ಅಲ್ಲಿ ಗದ್ದೆ, ಅಲ್ಲಿ ಕಬ್ಬ, ಅಡಿಕೆ ತೋಟ ನೋಡಿದ ಜನ ಏನು ಟ್ರೇನು ಬಸ್ನೊಳಗೆ ಹೋಗ್ತಿರ್ತಾರಲ್ಲ, ಅವರು ಇದು ತೆಂಗ, ಇದು ಕಬ್ಬ, ಇದು ಗದ್ದೆ ಅಂತ ಅನ್ನೋದಿಲ್ಲಂತ. ಆ ಹಸಿರು ನೋಡಿ ಕಾಣುವ ಹಸಿರೆಲ್ಲ ತೋರಿಸಿ ಜನರಿಗೆ ಹೇಳ್ತಿರ್ತಾರಂತ, ಇದೆಲ್ಲ ವಿಶ್ವೇಶ್ವರಯ್ಯ, ಇದೆಲ್ಲ ವಿಶ್ವೇಶ್ವರಯ್ಯ ಅಂದ್ರೆ ಹಸಿರು. ಕನ್ನಂಬಾಡಿ KRS ಅಕಸ್ಮಾತ್ ವಿಶ್ವೇಶ್ವರಯ್ಯ ಕಟ್ಟದಿದ್ರೆ ಅದ್ರ ಹಸಿರು ಆಗ್ತಿತ್ತೇನು? ಹಸಿರ ಒಣಗುತ್ತಿತ್ತು, ಹಸಿರಿಗೆ ಉಸಿರಾಗಿ ನಿಂತಿದ್ದ ವಿಶ್ವೇಶ್ವರಯ್ಯ. ಏನು ಬುದ್ಧಿ ಬಳಸಿದ್ರೆ ಅವರೆಲ್ಲ. ನಮ್ಮ ಬುದ್ಧಿ ಚಲೋದಕ್ಕೆ ಬೆಳೆಸಿಲ್ಲ. ಯಾರ ಮನೆಗೆ ಹೋಗಿ ಬೆಂಕಿ ಹಚ್ಚಬೇಕು, ಯಾವ ಊರಾಗ ಹೆಂಗೆ ಜಗಳ ಹಚ್ಚಬೇಕು, ಏನು ಬುದ್ಧಿ ಬಳಸಿವಿ ನಾವು? ಮನುಷ್ಯನ ಬುದ್ಧಿ ಕೆಟ್ಟೈತಷ್ಟೆ. ದೇವರು ಕೊಟ್ಟ ಬುದ್ಧಿ ನಾವು ಕೆಡಿಸ್ಕೊಂಡಿವಿ. ಈಗ ನೋಡಿ, ಅಷ್ಟು ಚಲೋ ಮಾತು ಕೇಳಕ್ಕೆ ಇಷ್ಟು 4 ಮಂದಿ ಕುಂತೀರಿ, ಏನು ಒಳ್ಳೆಯ ಮನಸ್ಸುಗಳು. ಏನು ನಾಟಕ ನೋಡಕ್ಕೆ ಹೋಗ್ಯಾನ, ನಾಟಕ ನೋಡಕ್ಕೆ ಇಷ್ಟು ಮೈ ಮರ್ತಾನಲ್ಲ, ಬುದ್ಧಿ ಭ್ರಮಣೆ ಆಗೈತವ. ನಾಟಕ ನೋಡಿ ಮನೆಗೆ ಹೋಗಲಿಲ್ಲ, ಹಂಗೆ ಊರು ಓಣಿ ಹಿಡಿದು ಮುಂದಿನ ಮನೆಗೆ ಹೋದವ. ಏನು ನಾಟಕದವ್ರು ನೋಡಿ, ಬಣ್ಣ ಹಚ್ಕೊಂಡವ್ರು ನೋಡಿ ಅಂದ, ನಮ್ಮ ಮನೆಯವ್ರು ಇಷ್ಟು ಚಂದಿಲ್ಲ. ಬಣ್ಣ ಹಚ್ಕೊಂಡವ್ರು ನೋಡಿ ನಮ್ಮ ಮನೆಯವ್ರು ಇಷ್ಟು ಚಂದಿಲ್ಲ ಅಂದ. ಸ್ವಲ್ಪ ಮನುಷ್ಯ ವಿಚಾರ ಮಾಡಬೇಕಲ್ಲ. ಬಣ್ಣ ಹಚ್ಕೊಂಡವ್ರು ಅದಾರ, ನಿನ್ನ ಬದುಕಿಗೊಬ್ಬರು ಬಣ್ಣ ಕೊಟ್ಟವ್ರು ಅದಾರ. ಹಚ್ಕೊಂಡು ಬಣ್ಣ ಹೋಗ್ತೈತೆ ಹೊರತು ಬಣ್ಣ ಕೊಟ್ಟವ್ರು ಬದುಕ ಕೊಟ್ಟಿರ್ತಾರೆ ನಿನಗಲ್ಲ. ಒಂದು ಸ್ವಲ್ಪ ವಿಚಾರ ಮಾಡಬೇಕಾಗಿತ್ತಲ್ಲ. ಹೋಗುವ ಬಣ್ಣ ಯಾವುದು, ಇರುವ ಬಣ್ಣ ಯಾವುದು ಅನ್ನೋದು ಬುದ್ಧಿಯಿಂದ ಸ್ವಲ್ಪ ವಿಚಾರ ಮಾಡಬೇಕಲ್ಲ. ಮನುಷ್ಯನಿಗೆ ದೇವರು ಬುದ್ಧಿ ಕೊಟ್ಟಾಗ ಈ ಬುದ್ಧಿ ಕೆಡಿಸ್ಕೊಂಡು ಬದುಕಬಾರ್ದು ಮನುಷ್ಯ. ಏನು ಮನಸ್ಸು ಕೊಟ್ಟಾನ, ಈ ಮನಸ್ಸನ್ನು ಕೆಡಿಸಬಾರ್ದು. ಎಷ್ಟು ಸುಂದರವಾದ ಮನಸ್ಸು, ಈ ಮನಸ್ಸಿನೊಳಗೆ ದ್ವೇಷ ತುಂಬಿದ್ರೆ ಎದಕ್ಕೆ ಬಂತ ಹೇಳಿ? ಒಂದಿಷ್ಟು ಪ್ರೇಮದ ಮಾತುಗಳನ್ನು ಆಡಿದ್ರೆ ಊರ ಅಷ್ಟು ಚಂದ ಆಗ್ತಿರ್ತದೆ. ಮನಸ್ಸು ಕೆಡಿಸಬೇಡ ಮನುಷ್ಯನೇ, ಬುದ್ಧಿ ಕೆಡಿಸಬೇಡ, ಇಂದ್ರಿಯಗಳನ್ನು ಕೆಡಿಸಬೇಡ, ಮನಸ್ಸು ಕೆಡಿಸಬೇಡ, ದೇವರು ಕೊಟ್ಟ ಈ ದೇಹವನ್ನು ಕೆಡಿಸಬೇಡ. ಇದರೊಳಗೆ ಏನು ತುಂಬಬೇಕು ಅದನ್ನು ತುಂಬಬೇಕಷ್ಟೆ. ತುಂಬಲಾರ್ದು ತುಂಬದಿ ಅಂದ್ರೆ ದೇಹ ಕೆಟ್ಟು ಹೋಗ್ತೈತೆ ಅಷ್ಟೆ. ಏನು ಕುಡಿಬೇಕು ಅದನ್ನು ಕುಡಿಬೇಕು. ಹಾಲು ಕುಡಿಬೇಕು ಅಂದ್ರೆ ಶಕ್ತಿ ಬರ್ತೈತಿ, ಎಲ್ಕೋ ಹಾಲು ಕುಡಿದ್ರೆ ಹೆಂಗೆ ಬರ್ತೈತಿ ಹೇಳಿದ್ರು? ಏನು ತುಂಬಬೇಕು ಅದ ತುಂಬಬೇಕಂದ್ರೆ ಈ ದೇಹಕ್ಕೆ ಶಕ್ತಿ ಬರ್ತೈತಿ ಮನುಷ್ಯನೇ. ಏನು ಕುಡಿಯಾಕೆ ನಿಂತಾನ, ಇಡೀ ತುಂಬುದು ಗೊತ್ತಿಲ್ಲ ಅಷ್ಟ, ಏನು ಕುಡಿಬೇಕಂತ ಗೊತ್ತಿಲ್ಲ ಅತ್ತಗಷ್ಟು. ಹಾಲು ಕುಡಿದ್ರೆ ಏನಾಗ್ತೈತಿ, ಎಲ್ಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಅಂತ ಗೊತ್ತಿಲ್ಲ. ಸಣ್ಣ ಮಕ್ಕಳಿಗೆ ಗೊತ್ತಾಗ್ತೈತಿ, ದೊಡ್ಡವ್ರಿಗೆ ಗೊತ್ತಾಗೋದು.
ಈಗ ನೀವು ಒಂದು ಟೇಬಲ್ ಇಡ್ರಿ, ಟೇಬಲ್ ಇಟ್ಟು ಟೇಬಲ್ ಮೇಲೆ ಒಂದು ಲೋಟದಾಗ ಹಾಲು ಇಡ್ರಿ, ಒಂದು ಲೋಟದಾಗ ಹಾಲು ಇಡ್ರಿ. ಹಾಲು ಅಂದ್ರೆ ಗೊತ್ತಾಕೈತಿಲ್ಲ, ಭಾಳ ಸಂಭಾವಿತೀರಿ ನೀವು, ಅಷ್ಟು ಗೊತ್ತಾಗೋದಿಲ್ಲ ಪಾಪ. ಹಾಲು ಅಂದ್ರೆ ಇದೇನು ಸರಾಯಿ ಅಂತೀರಿ, ಸಿಂಧಿ ಅಂತೀರಿ ನೀವು, ಅದು ಬ್ರ್ಯಾಂಡಿ ಏನೇನೋ ಅನ್ರಿ ಅದಕ್ಕೆ. ದೇರ್ ಆರ್ ಮೆನಿ ನೇಮ್ಸ್. ನೀವು ಒಂದು ಟೇಬಲ್ ಹಾಕಿ ಒಂದು ಕುರ್ಚಿ ಇಟ್ಟು ಒಂದು ಲೋಟದಾಗ ಹಾಲು ಇಡ್ರಿ, ಒಂದು ಲೋಟದಾಗ ಹಾಲು ಇಡ್ರಿ. ಹುಡುಗನ ಕೂಡಿಸ್ರಿ. ಹುಡುಗ ಏನು ಮುಟ್ಟತೈತಿ? ಮಗ ಎದಕ್ಕೆ ಕೈ ಹಾಕ್ತಾನೆ? ಹಾಲಿಗೆ ಕೈ ಹಾಕ್ತಾನೆ, ಹುಡುಗರು ಹೇಳ್ತಾವೆ. ಮತ್ತು ಹುಡುಗನ ಎಬ್ಬಿಸಿ ಮತ್ತು ಒಂದು ಲೋಟದಾಗ ಹಾಲಿಟ್ಟು ಒಂದು ಲೋಟದಾಗ ಹಾಲಿಟ್ಟು ಅದಾಗ ಕುರ್ಚಿ ಮೇಲೆ ಅವ್ರ ಅಪ್ಪನ ಕೂಡಿಸ್ರಿ ನೀವು. ಅವ್ರ ಅಪ್ಪನ ಕೈ ಹಾಲಿನ ಕಡೆ ಹೋದ್ರೆ ಅವ್ರ ಮನೆ ದೇವರಾಣ. ಅವ್ರ ಅಪ್ಪನ ಕೈ ಹಾಲಿನ ಕಡೆ ಹೋಗೋದಿಲ್ಲ, ಹಾಲಿಗೆ ಹೋಗ್ತೈತೆ ಅವನು. ಅದಕ್ಕೆ ಅವು ಹುಡುಗರ ಅಪ್ಪಗೆ ಅಂತಿರ್ತಾವೆ, ಯಪ್ಪ ನಿನಗೆ ಹಾಲು ಯಾವುದು ಹಾಲು ಯಾವುದು ಗೊತ್ತಿಲ್ಲ, ಏನು ಕುಡಿದ್ರೆ ಶಕ್ತಿ ಬರ್ತೈತೆ ಅಂತ ಗೊತ್ತಿಲ್ಲ ನಿನಗೆ. ಅದಕ್ಕೆ ಹಾಲು ಕುಡ್ಕೊಂತಿದ್ದಕ್ಕೆ ನಾವು ದಿವಸ ತಾಯಿ ತೊಡಿ ಮೇಲೆ ಮುಕ್ಕೊಂತೀವಿ. ನೀ ಹಾಲು ಕುಡ್ದಿದ್ದಕ್ಕೆ ದಿವಸ ಹೋಗಿ ನಾಯಿ ತೊಡಿ ಮೇಲೆ ಮುಕ್ಕೊಂಡು ಬರ್ತೀನಿ ನಾನು. ಸುಮ್ಮನೆ ಮನುಷ್ಯಾಗ ಒಂದಿಷ್ಟು ಬುದ್ಧಿ ಗೊತ್ತಿರಬೇಕಲ್ಲ. ಏನು ಒಳಗೆ ಹಾಕಬೇಕು, ಏನು ಹಾಕಬಾರ್ದು, ಏನು ಕುಡಿಬೇಕು, ಏನು ಕುಡಿಬಾರ್ದು ಅನ್ನುವ ಬುದ್ಧಿ ಇಲ್ಲ ಮನುಷ್ಯಾಗ. ಎಷ್ಟು ಮನೆಗಳ ಕೆಟ್ಟವ ಹೇಳಿ, ಎಷ್ಟು ಜೀವನಗಳ ಕೆಟ್ಟವ ಹೇಳಿ, ಎಷ್ಟು ಯುವಕರ ಬದುಕ ಕೆಟ್ಟೈತಿ ಹೇಳಿ. ಎಷ್ಟು ತಾಯಂದಿರು ಈ ಮಗನ್ನ ಹೊರಬೇಕಾದ್ರೆ, ಮಗನ ಹಡಿಬೇಕಾದ್ರೆ 1000 ದೇವರಿಗೆ ಹರಕೆ ಹೊತ್ತು ಹೆತ್ತ ತಾಯಿಯ ಕರಳ ಚುರ್ರ ಅಂತಂದ್ರೆ ನಾನು ಮಗನಾಗಿ ಹುಟ್ಟಿದ್ದಕ್ಕರ ಏನು ಸಾರ್ಥಕ ಐತಿ ಹೇಳಿ. 100 ದೇವರಿಗೆ ಬೇಡಿ ಹಡೆದ ತಾಯಿ ಮಗ ಕುಡಿದು ಊರಾಗ ಅಡ್ಡಾಡಕತ್ತ ಅಂದ್ರೆ ಮನೆ ಹಾಳು ಮಾಡಿದ್ರೆ ತಾಯಿಯ ಬದುಕು ಹೆಂಗಾಗಿರಬಾರ್ದು ಹೇಳಿ. ಒಬ್ಬ ಯಾರೋ ಭಯಂಕರ ಕುಡಿತಿದ್ನಂತ, ಭಾಳ ಕುಡಿತಿದ್ದ. ಕುಡಿದು ಎಲ್ಲ ಹೋಗಿತ್ತು, ಮನೆ ಮಠ ಎಲ್ಲ ಕರ್ಕೊಂಡಿದ್ದಾವ. ಮುಗಿದಿಂದ ಒಂದು ದಿವಸ ಅವು ಮನ್ಯಾಗ ಹೆಣ್ಮಕ್ಳಿಗೆ ಬೇಸರಾಗಿ ಹೋಗಿತ್ತಿದ್ರು ಕೂಡ. ಒಂದು ದಿವಸ ಬಡ ಬಂದವನ ರಬ್ಬಗೆ ಭಸ್ಮ ಹಚ್ಕೊಂಡು ಮನ್ಯಾಗ ಬಂದು ಹೆಣ್ಮಕ್ಳಿಗೆ ಗಪ್ಪನ ಕಾಲು ಹಿಡ್ದು, ಇವತ್ತಿನಿಂದ ನಾನು ಕುಡಿಯೋದು ಬಿಡುತ್ತೆ. ಆಕಿ ಹೆಣ್ಮಗಳಿಗೆ ಖುಷಿ ಆಯ್ತು. ಹೋಗಿ ಒಂದು ಅರ್ಧ ತಾಸು ಆಯ್ತು. ಅರ್ಧ ತಾಸು ಆದಮೇಲೆ ಆ ಹೆಣ್ಮಗಳು ಹಾಡಾಡ್ಕೊಂಡು ಅಳಕತ್ಲಕ್ಕಿ, ಜೋರು ಅಳಕತ್ಲು. ಅದು ಮಗ್ಗಲ ಮನೆ ಮುದುಕಿ ಬಂತು, ಯಾಕೆ ಅಳಕತ್ತಿ? ಇಲ್ಲ ನಮ್ಮ ಯಜಮಾನ್ ಕುಡಿಯೋದು ಬಿಡ್ತೀನಿ ಅಂದ. ಅಳದು ಅಲ್ಲ ಕುಡಿಯೋದು ಬಿಡ್ತೀನಿ ಅಂದ್ರೆ ಚಲೋ ಆತಲ್ಲಿ, ಏನು ತಪ್ಪಾಗೈತಿ? ಅಲ್ಲ ಕುಡಿಯೋದು ಬಿಡ್ತೀನಿ ಅಂದ ನನ್ನ ಗಂಡ. ಅಲ್ಲ ಕುಡಿಯೋದು ಬಿಡ್ತೀನಿ ಅಂದ್ರೆ ಚಲೋ ಆತಲ್ಲ, ಅಳತೆ ಯಾಕೆ? ಇಲ್ಲ ಕುಡಿಯೋದು ಬಿಡ್ತೀನಿ ಅಂತ ನಂದು ಗಪ್ಪನೆ ಕಾಲು ಹಿಡ್ಕೊಂಡು 10 ನಿಮಿಷ ಹಿಡ್ಕೊಂಡ. ಅಲ್ಲ ಅಕ್ಕಿ ಅಂದ್ಲು, ಮತ್ತು ಕುಡಿಯೋದು ಬಿಡ್ತೀನಂತ 10 ನಿಮಿಷ ಕಾಲು ಹಿಡ್ಕೊಂಡ್ರೆ ಚಲೋ ಆತಲ್ಲ, ಅಳತೆ ಯಾಕೆ ನೀನು? ಅವಾಗ ಅಕ್ಕಿ ಹೇಳಿದ್ಲಂತ, ಇವಾಗ ಕುಡಿಯೋದು ಬಿಡ್ತೀನಂತ ಕಾಲು ಹಿಡ್ಕೊಂಡು ಕಾಲಾಗಿನ ಬೆಳ್ಳಿ ಚೈನ ತೊಗೊಂಡು ಹೋಗೈತದು ಕೋಡಿ, ಬೆಳ್ಳಿ ಚೈನನ ತೊಗೊಂಡು ಹೋಗೈತದು. ಮತ್ತು ಹಿಂಗಾದ್ರೆ ಬದುಕು ಕಟ್ಟಾವ ಯಾವಾಗ ನೀನು ಹೇಳಿ? ದೇವರು ಏನು ದೇಹ ಕೊಟ್ಟಾನಲ್ಲ, ಇದು ಕೆಡಿಸಬಾರ್ದಷ್ಟೆ. ಏನು ಇದರಾಗ ಹಾಕ್ತೀವಿ ಅನ್ನೋದು ಬಹಳ ಮುಖ್ಯ. ಮಗ ಎಷ್ಟು ಸುಂದರವಾದ ಕಥೆ ನೋಡಿ, ಸುಮ್ಮನೆ ಕೇಳಿ. ಇವೆಲ್ಲ ನಮ್ಮ ಮನಸ್ಸಿಗೆ ಮುಟ್ಟಬೇಕಷ್ಟ.